ಸರ್ಕಾರಕ್ಕೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಇವಾಗ ಕಲಬುರಗಿಯಲ್ಲೇ ಇದೆ, ಅವರು ಬಂದಾಗ ಕೇಳಿ. ಕೆಪಿಸಿಸಿ ಅಧ್ಯಕ್ಷರು ಮಂತ್ರಿಗಳ ಬದಲಾವಣೆ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್ಕಾರ ಬಂದಾಗಿನಿಂದಲೂ ಈ ರೀತಿಯ ಎಲ್ಲ ಚರ್ಚೆ ಆಗ್ತಾ ಇದೆ. ರಾಜಕೀಯದಲ್ಲಿ ಇವೆಲ್ಲ ಚರ್ಚೆಗಳು ನಡೀತಾನೆ ಇರುತ್ತೆ. ಎಲ್ಲದಕ್ಕೂ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳಿದರು. ಅದರ ಚರ್ಚೆ, ಅದರ ತೀರ್ಮಾನ ಎಲ್ಲವೂ ಸಹ ಹೈಕಮಾಂಡ್ ಅನ್ನೋದು ಈಗ ಗುಲ್ಬರ್ಗಾದಲ್ಲೇ ಇದೆ. ಅವ್ರು ಬಂದಾಗ ಅಲ್ಲಿ ಕೇಳಿ. ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ PCC ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರು ಹೇಳ್ಬೇಕು, ಇಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಬೇಕು. ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ. ಅವರೇ ತೀರ್ಮಾನ ತೆಗೆದುಕೊಳ್ಬೇಕೇ ವಿನಃ ಈಗ ಅವ್ರು ಕೇಳಿದ ಹಾಗೆ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು. ಅದರ ರಸ್ತೆಯ ಡಾಂಬರ್ ತ್ಯಾಜ್ಯವನ್ನ ಭೀಮಾ ನದಿಗೆ ಹಾಕಿ ಭೀಮೆಯ ನೀರನ್ನ ಮಲಿನ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಯಾದಗಿರಿ ನಗರದ ಹೊರವಲಯದ ಭೀಮಾ ಬ್ರಿಡ್ಜ್ ದುರಸ್ತಿ ಕಾಮಗಾರಿ ನಡೀತಾ ಇದೆ. ಆದರೆ ಡಾಂಬರ್ ತ್ಯಾಜ್ಯವನ್ನ ಬೇರೆ ಕಡೆ ವಿಲೇವಾರಿ ಮಾಡದೆ ಗುತ್ತಿಗೆದಾರರು JCB ಮೂಲಕ ಭೀಮಾ ನದಿಗೆ ಎಸೆಯುತ್ತಿದ್ದಾರೆ. ಇದೇ ಭೀಮೆಯ ನೀರು ಯಾದಗಿರಿ ಸಿಟಿ ಸೇರಿ 16 ಗ್ರಾಮಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಮಲಿನಗೊಂಡಿರುವ ನೀರನ್ನೇ ಜನರು ಕುಡಿಯುವಂತ ಅನಿವಾರ್ಯ ಸ್ಥಿತಿ ಎದುರಾಗಿದೆ. JWD ಅಧಿಕಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಲ್ಲ ಜೂಮ್ ಬೇಕಾ ನಾರ್ಮಲ್ ಮಾಡಲಿ? ಜೂಮ್ ಹಾಕ್ಲಿ ನಾರ್ಮಲ್. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ಕಂಚಾವೀರರಿಂದ ನಡೆದಂತಹ ವಿವಿಧ ಶಸ್ತ್ರ ಪವಾಡ ಮತ್ತು ಕಬ್ಬಿಣದ ಸರಪಳಿ ಹರಿಯುವ ಕಾರ್ಯಕ್ರಮಗಳು ಭಕ್ತರ ಮೈನವಿರೇಳಿಸುವ ಮೂಲಕ ಶ್ರೀ ಸ್ವಾಮಿ ಪವಾಡಕ್ಕೆ ಸಾಕ್ಷಿಯಾದ. ಇನ್ನು ಈ ಪವಾಡ ಮಾಡುವಂತಹ ಕಂಚಾವೀರರ ವಂಶಸ್ಥರಲ್ಲಿ ವರ್ಷಕ್ಕೆ ಒಂದು ಮನೆಯವರಂತೆ ಪವಾಡಗಳನ್ನ ನೆರವೇರಿಸ್ತಾ ಬಂದಿದ್ದಾರೆ. ಈ ಬಾರಿ ಫಕ್ಕೀರೇಶ್ ಅನ್ನೋ ಕಂಚಾವೀರ ಕಾಲಲ್ಲಿ ಬಗಣಿ ಗೂಟವನ್ನ ಬಡಿದುಕೊಂಡು ಆ ರಂಧ್ರದ ಮೂಲಕ ಹಗ್ಗ ಹಾಗೂ ಮುಳ್ಳಿನ ಕಂಟಿಯನ್ನ ದಾಟಿಸುವ ಪವಾಡ ಮಾಡಿದರು. ನಂತರ ಕಂಚಾವೀರ ಸಂದೀಪ್ ಕಾಲಿನಲ್ಲಿ ಸುಮಾರು 5 ಅಡಿ ಉದ್ದದ ದಪ್ಪನೆಯ ಕಬ್ಬಿಣದ ಸರಳು ದಾಟಿಸಿದರು. ಇದರೊಂದಿಗೆ ದಾರದಿಂದ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಂತಹ ಪವಾಡಗಳು ಜನರ ಮನಸೂರೆಗೊಂಡವು. ಅನುದಾನ ತಾರತಮ್ಯ ವಿಚಾರಕ್ಕೆ ವಿಜಯನಗರ ಶಾಸಕ HR ಗವಿಯಪ್ಪ KKRDB ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದಿಂದ ಬರಬೇಕಾದ ಎಲ್ಲ ಅನುದಾನ ಸರಿಯಾಗಿ ಬರ್ತಾ ಇದೆ, ಆದರೆ 2 ವರ್ಷದಿಂದ KKRDB ಇಂದ ಬರಬೇಕಾದ ಅನುದಾನ ಹೊಸಪೇಟೆ ಕ್ಷೇತ್ರಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬೇರೆ ತಾಲೂಕುಗಳಿಗೆ 50 ಕೋಟಿ 70 ಕೋಟಿ ಅನುದಾನ ಬರ್ತಾ ಇದ್ರೆ ಇಲ್ಲಿಗೆ ಬರೀ 7 ರಿಂದ 8 ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ. ಇದು ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಗುವಂತೆ ಮಾಡಿದೆ. ಜಿಲ್ಲೆಯ ಬೇರೆ ಕ್ಷೇತ್ರಗಳಿಗೆ 2 ವರ್ಷದಲ್ಲಿ 120 ರಿಂದ 150 ಕೋಟಿ ಅನುದಾನ ಬಂದಿದೆ. ನಾವಿನ್ನೂ 20 ಕೋಟಿಯಲ್ಲಿಯೇ ಇದ್ದೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗವಿಯಪ್ಪ ಅವರು. ಇವಾಗೆ ಸ್ವಲ್ಪ ಅನುದಾನಗಳು ಬರೋದು ರೊಟೀನ್ ಆಗಿ ಬರ್ತಾ ಇದೆ. ಬಟ್ ನಮಗೆ ಬ್ಯಾಕ್ ಡ್ರಾಪ್ ಏನಾಗ್ತಾ ಇದೆ, ಬ್ಯಾಕ್ ಫಾಲ್ ಏನಾಗ್ತಾ ಇದೆ ಅಂದರೆ KKRDBನಿಂದ ವಿ ಆರ್ ನಾಟ್ ಗೆಟಿಂಗ್ ದಿ ಸಪೋರ್ಟ್. ಇವಾಗೆ 2 ವರ್ಷ ಆಯಿತು. 2 ವರ್ಷದಿಂದ ಒಂದೊಂದು ಕ್ಷೇತ್ರಕ್ಕೆ 50 ನಿಂದ 70 ಕೋಟಿ ಬರ್ತಾ ಇದೆ. ಅದೇ ನಮ್ಮ ಕ್ಷೇತ್ರಕ್ಕೆ 7 ನಿಂದ 8 ಕೋಟಿ ಬರುತ್ತೆ. ಸಿ ದೇ ಆರ್ ಆಲ್ರೆಡಿ 150 crores ಅಹೆಡ್ ಆಫ್ ಅಸ್. ನಾವು ಇನ್ನೂ 20 ಕೋಟಿನಲ್ಲೇ ಇದ್ದೀವಿ, ಅವ್ರು 150 ಕೋಟಿನಲ್ಲೇ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ DMF ಫಂಡು ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಸೀಮಿತ ಮಾಡಿರಿ. ತಾಲೂಕಾಗೆ ಬೇರೆ ತಾಲೂಕುಗಳಿಗೆ ಕಡಿಮೆ ಕೊಡ್ರಿ. ಯಾಕಂದರೆ ದೇ ಆರ್ ಆಲ್ರೆಡಿ ಎಂಜಾಯಿಂಗ್ KKRDB ಫಂಡ್ಸು. ಇವಾಗ
ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿರುವಂತಹ ಬಹುಕೋಟಿ ವಂಚನೆ ಪ್ರಕರಣದ ವಿಚಾರಕ್ಕೆ ಶಾಸಕ ಎಚ್ಆರ್ ಗವಿಯಪ್ಪ ಪ್ರತಿಕ್ರಿಯಿಸಿದರು. ಜನರಿಗೆ ಹಣ ದ್ವಿಗುಣದ ಆಮಿಷ ಬಡ್ಡಿ ವಂಚನೆ ಮಾಡುತ್ತಿರುವುದು 1 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದಿದೆ. ಈ ಕುರಿತು ವಿಜಯನಗರ ಎಸ್ಪಿ ಸಾಹೇಬ್ರು ಡಿವೈಎಸ್ಪಿ ಅವರಿಂದ ಮಾಹಿತಿಯನ್ನ ಪಡೆದಿದ್ದೇನೆ. ನಾನು ಮುಖ್ಯಮಂತ್ರಿಯವರ ಗಮನಕ್ಕೆ ತರ್ತೀನಿ, ಯಾರು ಭಯಪಡಬೇಡಿ ಅಂತ ಹಣ ಕಳೆದುಕೊಂಡವರಿಗೆ ಶಾಸಕರು ಅಭಯವನ್ನ ನೀಡಿದರು. ಇವು ಸ್ವಲ್ಪ ನಾನು ಲಾಸ್ಟ್ 1 ತಿಂಗಳಿಂದ ಕೇಳಿ ಬಂದಿದ್ದೆ ನನಗೆ. ಸ್ವಲ್ಪ ಎಸ್ ಪಿ ಸಾಹೇಬ್ರ ಹತ್ರ ಮತ್ತು DYSP ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ತೀನಿ ಫಸ್ಟ್. ಆ ರಿಪೋರ್ಟ್ ಎಲ್ಲ ತಗೊಂಡು ಆಮೇಲೆ ಅದಕ್ಕೇನು ಕ್ರಮ ತಗೋಬೇಕು, ವಿಲ್ ಸಿ ವಾಟ್ ಏನು ಕ್ರಮ ಅವ್ರು ವಹಿಸ್ತಾರೆ ಅನ್ನೋದು ನಾನು ನೋಡ್ತೀನಿ. ಇಲ್ಲಾಂದ್ರಿಗಿನ ಮುಖ್ಯಮಂತ್ರಿಗಳ ಹತ್ರ ಈ ಸಂದೇಶ ತಗೊಂಡೋಗಿ ಆದಿತ್ಯ ಬಿಸ್ವಾಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಸ್ಬಿಡ್ತೀನಿ. ಯಾಕಂದರೆ ಅವರೇ ಕರೆಕ್ಟ್ ಇದಕ್ಕೆಲ್ಲ, ಇವೆಲ್ಲ ಸುಮ್ಮನೆ ಸರಿಯಾಗಿ ಆಗ್ತಾಯಿಲ್ಲ. ನಾನು ನೋಡ್ತಾ ಇದ್ದೀನಿ, ಅದೇನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳು ಸಾಹೇಬ್ರ ಹತ್ರ ಮಾತಾಡಿ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮೇಲೆ ಏನು ಪ್ರೆಷರ್ ತೊಗೊಂಬರ್ಬೇಕು, ಪ್ರೆಷರ್ ತೊಗೊಂಬಂದು ಒಂದು ವೇಳೆ ಇವ್ರನಿಂದ ಆಗಿಲ್ಲ ಮತ್ತು ಆದಿತ್ಯ ಬಿಸ್ವಾಸ್ ಸಾಹೇಬ್ರ ಹತ್ರ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೇಳ್ಬೋದು. ಇವು ಸ್ವಲ್ಪ ನಾನು ಕಲಬುರಗಿ ಸೆಂಟ್ರಲ್ ಜೈಲಿಂದ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂಥ 7 ಕೈದಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಿವಪ್ಪ, ಶಿವರಾಜ್, ಅಂಜಿಲಪ್ಪ, ಆನಂದ್ ಅಲಿಯಾಸ್ ದಿಲೀಪ್, ಸಂಗಪ್ಪ, ಆನಂದ, ಮಾಣಿಕ್ಯ ಸೇರಿದಂತೆ 7 ಕೈದಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ 7 ಜನ ಕೈದಿಗಳು 14 ವರ್ಷ ಪೂರೈಸಿದ ಹಿನ್ನೆಲೆ ಕಾರಾಗೃಹದಿಂದ ಇವರನ್ನು ಬಿಡುಗಡೆ ಮಾಡಲಾಗಿದೆ. ಕಲಬುರಗಿ ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಕೈದಿಗಳಿಗೆ ಬಿಡುಗಡೆ ಪ್ರಮಾಣ ಪತ್ರ ನೀಡಿ ಬೀಳ್ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ಪುರಸಭೆ ಮುಂದೆ ಬೀದಿ ವ್ಯಾಪಾರಿಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ಅನಧಿಕೃತ ಅಂಗಡಿ ತೆರವಿಗೆ ಪುರಸಭೆ ಮುಂದಾಗಿದೆ. ಈ ಹಿನ್ನೆಲೆ ವ್ಯಾಪಾರಸ್ಥರು ತಮ್ಮನ್ನ ಒಕ್ಕಲೆಬ್ಬಿಸದಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ವಿಜಯನಗರ ಜಿಲ್ಲೆಯ ನಾನಾ ಕಡೆ ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹೊಸಪೇಟೆಯ ತಹಸೀಲ್ದಾರ್ ಕಚೇರಿಯಲ್ಲಿ ಅದ್ದೂರಿಯಾಗಿ ನಡೆದಂಥ ಜಯಂತ್ಯೋತ್ಸವದಲ್ಲಿ ಯುವ ಜನರು ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ತಾಂಡಾಗಳಲ್ಲಿ ಸಂತ ಸೇವಾಲಾಲ್ ಸ್ವಾಮೀಜಿಯ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಯಿತು. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮೆಟ್ರೋ ದರ ಏರಿಕೆ ಮಾಡಿದ್ದು ನಾವೆಲ್ಲ, ದರ ನಿಗದಿ ಮಾಡುವ ಒಂದು ಸಮಿತಿ ಇದೆ. ಈ ಮೆಟ್ರೋ ದರ ವಿಚಾರದಲ್ಲಿ ಎಲ್ಲವೂ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಅದರಲ್ಲಿ ರಾಜ್ಯ ಅಧಿಕಾರಿಗಳಿರ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಿದೆ. ಮುಖ್ಯಮಂತ್ರಿಗಳು ದರ ಏರಿಕೆ ವಿಚಾರವಾಗಿ ನಿರ್ದೇಶನ ಕೊಟ್ಟಿರುವುದೇ ಇದಕ್ಕೆ ಸಾಕ್ಷಿ. ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಅದಕ್ಕೆ ಎಲ್ಲಾ ದರಗಳನ್ನು ಏರಿಸ್ತಾ ಇದೆ ಅಂತ ಕಿಡಿಕಾರಿದರು. ಮೆಟ್ರೋ ದರ ಏರಿಕೆ ಭಾಳ ಸ್ಪಷ್ಟವಾಗಿದೆ. ದರ ನಿಗದಿ ಮಾಡುವಂಥ ಒಂದು ಸಮಿತಿ ಇದೆ, ಫೇರ್ ಫಿಕ್ಸೇಷನ್, ಅದು ರಾಜ್ಯದಲ್ಲಿದೆ, ರಾಜ್ಯ ಅಧಿಕಾರಿಗಳಿದ್ದಾರೆ. ಮೆಟ್ರೋದು MD ಇರೋದು ರಾಜ್ಯ IAS ಅಧಿಕಾರಿಗಳು, ಕೇಂದ್ರದವ್ರು ಯಾರು ಇರೋದು. ಮತ್ತು ಮುಖ್ಯಮಂತ್ರಿಗಳು ದರ ಇಳಿಸಿ ಅಂತ ನಿರ್ದೇಶನ ಕೊಟ್ಟಿದ್ದು ಅದೇ ಸಾಕ್ಷಿ ರಾಜ್ಯ ಸರ್ಕಾರದಲ್ಲಿದೆ ಅಂತ. ಈ ಸರ್ಕಾರ ದಿವಾಳಿ ಆಗಿದೆ. ಅದಕ್ಕಾಗಿ ಎಲ್ಲ ದರಗಳನ್ನು ಏರಿಸ್ತಾ ಇದೆ. ಯಾವ ಸಂಸ್ಥೆಯೂ ಕೂಡ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. KSRTC ಇರ್ಬೋದು, ಎಸ್ಕಾಮ್ಸ್ಗಳಿರ್ಬೋದು, ಕರೆಂಟಿಂದಿರ್ಬೋದು, ಹಾಲಿಂದಿರ್ಬೋದು, ಎಲ್ಲ ದರಗಳನ್ನು ಏರಿಸ್ತಾ ಇದ್ದೇವೆ, ವಿಪರೀತ ಏರಿಸ್ತಾ ಇದೆ. ದಿನನಿತ್ಯ ನಾವು ಬೆಲೆ ಏರಿಕೆಯ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಮೆಟ್ರೋ ಕೂಡ ಒಂದು. ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಈ ಸರ್ಕಾರ ತನ್ನ ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಕಾರಣದಿಂದ ಅದರೆಲ್ಲ ಭಾರ ಜನರ ಮೇಲೆ ಹಾಕ್ತಾಯಿದೆ. ಇದು ಖಂಡನೀಯ.